ಮೂಸಂಬಿ ಜ್ಯೂಸ್ ಮಾಡಲು ಮೊದಲು ಮೂಸಂಬಿಯನ್ನು ಚೆನ್ನಾಗಿ ತೊಳೆದುಕೊಂಡು ಈ ಥರ ಅಡ್ಡವಾಗಿ ಕಟ್ ಮಾಡ್ಕೋಬೇಕು. ಒಂದರಲ್ಲಿ 2 ಪೀಸ್ಗಳನ್ನಾಗಿ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ನಾನು ಈ ಥರದ್ದು ಹ್ಯಾಂಡ್ ಜ್ಯೂಸರ್ ತೊಗೊಂಡಿದ್ದೀನಿ. ನೀವು ಬೇರೆ ಶೇಪಲ್ಲಿ ಯಾವುದಾದ್ರೂ ತೊಗೋಬೋದು. ಯಾವುದೇ ಮಿಕ್ಸಿ ಅವಶ್ಯಕತೆ ಇಲ್ಲದೆ, ಕರೆಂಟ್ ಇಲ್ಲದೇ ಹೆಲ್ತಿಯಾಗಿ ಮನೇಲಿ ಜ್ಯೂಸ್ ಈ ಥರ ಮಾಡ್ಕೋಬೋದು. ಇವಾಗ ಇದನ್ನು ಈ ಥರ ಉಲ್ಟಾ ಮಾಡಿಕೊಂಡು ರೌಂಡಾಗಿ ತಿರ್ಸ್ತಾ ಪ್ರೆಸ್ ಮಾಡ್ತಾ ಹೋಗಬೇಕು. ಆವಾಗ ನಮ್ಮ ಫೋರ್ಸಿಂದ ರಸ ಎಲ್ಲ ಕೆಳಗೆ ಹೋಗುತ್ತೆ. ಈ ಥರ ನುಣ್ಣಗೆ ಎಲ್ಲ ಆಗಿರುತ್ತೆ. ನೋಡ್ತಾ ಇದ್ದೀರಾ ರಸ ಹೆಂಗೆ ಬಂದಿದೆ. ಬಟ್ ಚಿಕ್ಕದು ಬೀಜ ಒಳಗೆ ಹೋಗ್ತಾ ಇದೆ. ದೊಡ್ಡದಿರೋದೆಲ್ಲ ಮೇಲೇ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಇದು ಆವಾಗವಾಗ ತುಂಬಿದ ತಕ್ಷಣ ತೆಗೆದುಬಿಡಬೇಕು. ಇದು ಅಡ್ಡ ಇತ್ತು ಅಂತಂದರೆ ಒಳಗಡೆ ಜ್ಯೂಸ್ ಇಳಿಯಲ್ಲ. ಸೊ ಹಾಗೆ ಕಂಟಿನ್ಯೂ ಆಗಿ ಮಾಡ್ತಾ ಹೋಯ್ತು ಅಂದರೆ ಎಲ್ಲ ಜ್ಯೂಸು ರೆಡಿ ಆಗುತ್ತೆ. ಸುಮಾರು ಒಂದು 16 ಮೋಸಂಬಿಯಿಂದ ಇಷ್ಟಕ್ಕೊಂದು ಜ್ಯೂಸ್ ರೆಡಿಯಾಗಿದೆ. ಇವಾಗ ನೋಡ್ತಾ ಇದ್ದೀರಾ, ಇದು ಹೀಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಚಿಕ್ಕ ಬೀಜ ಹೋಗಿರೋದ್ರಿಂದ ನಾನು ಮತ್ತೆ ಅದನ್ನು ಕಾಫಿ ಸೋಸೋದ್ರಿಂದ ಸೋಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಬರೀ ಬೀಜಗಳನ್ನೊಂದೇ ತೆಗೆದುಬಿಟ್ಟು ಹಾಗೇನೂ ಯೂಸ್ ಮಾಡ್ಕೋಬೋದು. ಸೋಸೋ ಟೈಮಲ್ಲೂ ಅಷ್ಟೇ ಈ ಥರ ಎಲ್ಲ ಅದು ಬೀಜ ಎಲ್ಲ ಕುತ್ಕೊಂಡ್ಬಿಟ್ರೆ ಕೆಳಗಿಳಿಯಲ್ಲ. ಸ್ಪೂನ್ ಸಹಾಯದಿಂದ ಇದನ್ನು ಈ ಥರ ಕಲಿಸ್ತಾ ಹೋಯ್ತು ಅಂದರೆ ಅದೆಲ್ಲ ಚೆನ್ನಾಗಿ ನೀಟಾಗಿ ಸೋಸ್ಕೊಳ್ಳುತ್ತೆ. ಇವಾಗ ಇಷ್ಟು ಚೆನ್ನಾಗಿ ರೆಡಿ ಆಗಿದೆ. ಇದನ್ನು ನೀವು ಸ್ವೀಟ್ ಆದರೂ ಮಾಡ್ಕೋಬೋದು, ಸಾಲ್ಟ್ ಆದರೂ ಮಾಡ್ಕೋಬೋದು. ಯಾವುದು ಜಾಸ್ತಿ ಬೇಕಂದ್ರೆ ಅಷ್ಟು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಇದು ಗಟ್ಟಿ ಇರೋದರಿಂದ ನಾನು ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಸ್ವೀಟ್ಗೋಸ್ಕರ ಶುಗರ್ ಒಂದು 4 ಸ್ಪೂನ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಟೇಸ್ಟ್ಗೆ, ಅದು ಆಪ್ಷನ್, ಬೇಡ ಅಂದರೆ ಬಿಡ್ಬೋದು. ಇವಾಗ ಹೆಲ್ತಿಯಾದಂಥ ಟೇಸ್ಟಿ ಆದಂಥ ಮೋಸಂಬಿ ಜ್ಯೂಸ್ ರೆಡಿ ಟು ಡ್ರಿಂಕ್. ಸರ್ವ್ ಮಾಡಿದರೆ ನಿಮಗೆ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥ ಹೆಲ್ತಿ ಜ್ಯೂಸ್ ರೆಡಿ ಟು ಡ್ರಿಂಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.